ಅದು ಆಗಸ್ಟ್ 11ರ ಕರಾಳ ದಿನ. ತೆಲಂಗಾಣದ ಕೊಂಡಮಲ್ಲೇಪಳ್ಳಿಯ ಜೆಬಿ ಕಾಲೋನಿಯಲ್ಲಿದ್ದ ನಾಗಾರ್ಜುನ ಗ್ರಾಮರ್ ಕಾನ್ಸೆಪ್ಟ್ ಶಾಲೆಯ ಪ್ರಾಂಶುಪಾಲೆ ಕೆ ರೂಪಾರೆಡ್ಡಿ ಅವರ ಮನೆಯಲ್ಲಿ ರಕ್ತಸಿಕ್ತ ಅಧ್ಯಾಯವೊಂದು ಬರೆಯಲ್ಪಟ್ಟಿತ್ತು. ಸ್ವಗೃಹದಲ್ಲೇ ಇದ್ದ ರೂಪಾರೆಡ್ಡಿ ಅವರ ಮೇಲೆ ಹಂತಕರು ಎಳ್ಳಷ್ಟು ಕರುಣೆ ತೋರದೆ ಭೀಕರವಾಗಿ 27 ಬಾರಿ ಚಾಕುವಿನಿಂದ ಇರಿದು ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಿದರು. ಕೊಲೆ ಮಾಡಿದ ಬಳಿಕ ಮನೆಯಲ್ಲಿದ್ದ 2.5 ಲಕ್ಷ ರೂಪಾಯಿ ನಗದನ್ನ ದೋಚಿ ಹಂತಕರು ಪರಾರಿಯಾಗಿದ್ರು. ಪ್ರಾಂಶುಪಾಲರ ಈ ಕ್ರೂರ ಹತ್ಯೆ ಇಡೀ ಭಾಗವನ್ನ ಬೆಚ್ಚಿ ಬೀಳಿಸಿತ್ತು. ಕೊಲೆಯ ಹಿಂದೆ ಯಾರಿದ್ದಾರೆ, ಯಾಕೆ ಈ ಹತ್ಯೆ ನಡೆಯಿತು ಅನ್ನೋದು ಆರಂಭದಲ್ಲಿ ಯಾರಿಗೂ ತಿಳಿಯದೆ ಸಂಪೂರ್ಣ ನಿಗೂಢವಾಗಿತ್ತು. ಪ್ರಕರಣದ ಬೆನ್ನಹತ್ತಿದ ನಲ್ಕೊಂಡ ಜಿಲ್ಲಾ ಎಸ್ಪಿ ಶರತ್ ಚಂದ್ರ ಪವಾರ್ ತನಿಖೆಗೆ 5 ವಿಶೇಷ ಪಡೆಗಳನ್ನು ರಚಿಸಿದ್ರು. 70ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಲಾಯಿತು. 80ಕ್ಕೂ ಅಧಿಕ ಜನರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಆದರೆ ಹಂತಕರ ಯಾವುದೇ ಸ್ಪಷ್ಟ ಸುಳಿವು ಸಿಗದೆ ಪೊಲೀಸರು ಪರದಾಡ್ತಾ ಇದ್ರು. ಆಗ ಪೊಲೀಸರಿಗೆ ಸಿಕ್ಕಿದ್ದೇ ಆ ಒಂದು ಮಹತ್ವದ ಸುಳಿವು. ಕೊಲೆ ನಡೆಯುವ ಕೆಲವೇ ಕ್ಷಣಗಳ ಮುನ್ನ ರೂಪಾರೆಡ್ಡಿ ಅವರು ತಮ್ಮ ಚಿಕ್ಕಮ್ಮನ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಮಾತನಾಡುತ್ತಾ ಇದ್ದಕ್ಕಿದ್ದಂತೆ ಬಾಬು ಎಂದು ಹೇಳ್ತಾ ಇದ್ದಂತೆ ಕಾಲ್ ಸ್ವಿಚ್ ಆಫ್ ಆಗಿತ್ತು. ಈ ಬಾಬು ಪದವೇ ತನಿಖೆಯ ದಿಕ್ಕನ್ನ ಬದಲಿಸಿತು. ಪ್ರಾಂಶುಪಾಲೆ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಬಾಬು ಎಂದೇ ಕರೀತಾ ಇದ್ರು ಅನ್ನೋ ವಿಚಾರ ತಿಳಿದ ಪೊಲೀಸರ ಗಮನ ತಕ್ಷಣವೇ ವಿದ್ಯಾರ್ಥಿಗಳ ಕಡೆಗೆ ತಿರುಗಿತು. ಶಾಲೆ ಪುನರಾರಂಭದ ಬಳಿಕ ಗೈರು ಹಾಜರಾಗಿದ್ದ ಹಾಗೂ ನಡೆನುಡಿಯಲ್ಲಿ ದಿಢೀರ್ ಬದಲಾವಣೆ ತೋರಿದ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡಲಾಯಿತು. ಡೋನಿಯಾಲ ಕ್ರಾಸ್ ರೋಡ್ ಬಳಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ 16 ವರ್ಷದ 10ನೇ ತರಗತಿ ಬಾಲಕರನ್ನ ತಡೆದು ತಪಾಸಣೆ ನಡೆಸಿದಾಗ ಅವರ ಒಳ ಉಡುಪಿನಲ್ಲಿ ರಕ್ತದ ಕಲೆ ಇದ್ದ 1,54,000 ರೂಪಾಯಿ ಹಣ ಪತ್ತೆಯಾಯಿತು. ವಿಚಾರಣೆ ನಡೆಸಿದಾಗ ಕೊಲೆಯ ಆಘಾತಕಾರಿ ಸತ್ಯ ಹೊರಬಿತ್ತು. ಹಾಸ್ಟೆಲ್ನಲ್ಲಿ ಮೊಬೈಲ್ ಹಾಗೂ ಹಣ ಇಟ್ಟುಕೊಂಡಿದ್ದಕ್ಕೆ ಪೋಷಕರ ಎದುರು ಪ್ರಾಂಶುಪಾಲೆ ಗದರಿಸಿದ್ರು ಅನ್ನೋ ದ್ವೇಷ ಬೆಳೆಸಿಕೊಂಡಿದ್ದ ಈ ಬಾಲಕರು ಯೂಟ್ಯೂಬ್ ನೋಡಿ ಡಿಜಿಟಲ್ ಸಾಕ್ಷ್ಯ ಸಿಗದಂತೆ ಕೊಲೆಗೆ ಪ್ಲಾನ್ ಮಾಡಿದ್ರು. ದೋಚಿದ ಹಣದಲ್ಲಿ 60,000 ರೂಪಾಯಿಯ ಐಫೋನ್ ಕೂಡ ಖರೀದಿ ಮಾಡಿದ್ರು. ಸದ್ಯ ಪೊಲೀಸರು ಕೃತ್ಯಕ್ಕೆ ಬಳಸಿದ ಚಾಕು, ಗ್ಲೌಸ್, ಮುಖವಾಡ ಹಾಗೂ ಐಫೋನ್ ವಶಪಡಿಸಿಕೊಂಡು ಆರೋಪಿಗಳನ್ನ ತನಿಖೆಗೆ ಒಳಪಡಿಸುತ್ತಿದ್ದಾರೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.